ಎಲ್ಲೋ ಬನ್ನಿ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ನಾವುಗಳಿಗೆಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಾವು ಸೆಲೆಬ್ರೇಟ್ ಮಾಡಿಬಿಟ್ವಿ ಆಗಲೇ ಕೂಡ. ಸ್ವಾತಂತ್ರ್ಯವಿಲ್ಲದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಿಬಿಟ್ವಿ. ಅಂದರೆ ಹಿಂದೆ ಎಲ್ಲ ಏನಾಗಿತ್ತು, ಬ್ರಿಟಿಷ್ನಿಂದ ನಮಗೆ ಬಿಡುಗಡೆ ಸಿಕ್ಬಿಟ್ಟು 80 ವರ್ಷ ಆಗೋಯ್ತು. ಬಟ್ ಇಲ್ಲಿ ಏನಾಗ್ತಿದೆ ಗೊತ್ತಾ, ಯಾವ ಸ್ವಾತಂತ್ರ್ಯನೂ ಯಾರಿಗೂ ಸಿಕ್ಕಿಲ್ಲ. ಒಂದಲ್ಲ ಒಂಥರ ಎಲ್ಲರೂ ಕೂಡ ಸ್ವಾತಂತ್ರ್ಯ ಇಲ್ದಂಗೆ ಬದುಕ್ತಿದ್ದಾರೆ. ಹೆಂಗೆ ಅಂತ ಹೇಳಕ್ಕೆ ಹೋಗೋದಾದರೆ, ಒಂದು ಕಾರ್ಪೊರೇಟ್ ಲೈಫಲ್ಲಿ ಅವ್ರದ್ದೇ ಆದ ಕಟ್ಟುಪಾಡುಗಳು, ನೀನು ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು, ಇದೇ ಮಾಡಬೇಕು ಅನ್ನೋ ಕಾರ್ಪೊರೇಟ್ ಲೈಫು. ನಿನ್ಗೆ ಅನ್ಸಿದ್ದು ನೀನು ಮಾಡೋಕ್ಕಾಗಲ್ಲ, ಅಥವಾ ನಿಂಗೆ ಏನು ಅನಿಸುತ್ತೋ ಅದು ಹೇಳಲಿಕ್ಕೂ ಆಗಲ್ಲ. ಈವನ್ ಇಂದ ಸ್ಕೂಲು, ಕಾಲೇಜಸ್ ಅಥವಾ ಬೇರೆ ಬೇರೆ ಕಡೆನೂ ಇದೇ ಇದೆ. ಅಲ್ಲೇನು ಮಾಡ್ತಾರೆ, ಅಲ್ಲೂ ಕೂಡ ಅಷ್ಟೇ. ಅವ್ರು ನೋಡ್ತಾರಾ, ಇವ್ರು ನೋಡ್ತಾರಾ, ಅಥವಾ ಅವ್ರು ಹೇಳಿದ ಕೆಲಸ ಮಾಡಬೇಕು, ಮಾಡಿಲ್ಲ ಅಂದರೆ ಹಂಗೆ, ಮಾಡಿಲ್ಲ ಅಂದರೆ ಹಿಂಗೆ, ಈ ಭಯಗಳ ಮಧ್ಯೆನೇ ಬದುಕ್ತಿದ್ದೀವಿ. ಯಾವ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ? ಯಾವ ಸ್ವಾತಂತ್ರ್ಯನೂ ಸಿಕ್ಕಿಲ್ಲ. ನಾವು ಜಸ್ಟ್ ಏನು ಮಾಡ್ತಿದ್ದೀವಿ, ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಆ್ಯಕ್ಟ್ ಮಾಡ್ತಿದ್ದೀವಿ. ಡೈಲಿ ನಾವು ಸ್ವಾತಂತ್ರ್ಯ ಇಲ್ಲದೇ ಬದುಕ್ತಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇನ್ನೂ ಯಾರಿಗೂ ಕೂಡ. ಯಾವುದೋ ಒಂದು ಪರಿಸ್ಥಿತಿಗೆ ಸಿಕ್ಕಿ ನಾವೇನು ಮಾಡ್ತಿದ್ದೀವಿ ಹೇಳಿ, ಸ್ವಾತಂತ್ರ್ಯ ಇಲ್ಲದಿದ್ರೂ ಪರವಾಗಿಲ್ಲ, ಏನೋ ಒಂದು ಬೇಕು ಅಥವಾ ನಮಗೇನೋ ಮಾಡಬೇಕು, ಅದರಿಂದ ಆ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಕೆಲಸದಲ್ಲೂ ಯಾರಿಗೂ ಪಾಪ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾಕೆ ಅಂದರೆ, ನೀನು ಅವ್ರು ಯಾರೋ ಹೇಳ್ದಂಗೆ ಮಾಡ್ತೀಯ, ನಿನಗೆ ಅನ್ಸಿದ್ದು ಮಾಡಲ್ಲ, ಅಥವಾ ನಿನಗೇನೋ ಬೇಜಾರಾದರೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ. ಯಾಕೆ ಅಂದರೆ ಅಷ್ಟು ಸ್ವಾತಂತ್ರ್ಯ ನಿಮಗೆ ಅವ್ರು ಕೊಟ್ಟಿಲ್ಲ. ಹೌದಲ್ವಾ? ಯಾಕೆ ಇನ್ನು ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ, ಜಸ್ಟ್ ಶೋ ಆಫ್. ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಫ್ಲಾಗ್ಸ್ನ ಇಟ್ಕೊಂಡು ಸೆಲೆಬ್ರೇಟ್ ಮಾಡೋದು, ಅಥವಾ ಟ್ರೈ ಕಲರ್ಸ್ನ ವೇರ್ ಮಾಡಿ ಸೆಲೆಬ್ರೇಟ್ ಮಾಡೋದು, ಅಥವಾ ಡ್ಯಾನ್ಸಸ್ಸು ಅದು ಇದು ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ಆ ಸೆಲೆಬ್ರೇಟ್ ಮಾಡಬೇಕಾದ್ರೂ ಎಷ್ಟು ಸ್ಟ್ರಗಲ್ ಮಾಡ್ತೀವಿ, ಏನು ಮಾಡ್ತೀವಿ, ಅದರ ಹಿಂದಿನ ಯಾವುದೇ ಒಂದು ಯಾರಿಗೂ ಬೇಕಾಗಿಲ್ಲ. ಜಸ್ಟ್ ನಿಮ್ಮನ್ನು ನೀವು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅಲ್ಲೂ ಕೂಡ ಜಡ್ಜ್ ಮಾಡ್ತಾರೆ, ಅಲ್ಲೂ ನಿಮಗೆ ಸ್ವಾತಂತ್ರ್ಯ ಕೊಡಲ್ಲ. ಇದು ಇವಾಗಿನ ಲೈಫ್. ಯಾರು ಕೂಡ ಯಾವುದೋ ಒಂದು ಬಂಧನಕ್ಕೆ ಅಥವಾ ಯಾವುದೋ ಒಂದು ಕಟ್ಟುಪಾಡಿಗೆ ಕಟ್ಟು ಬಿದ್ದು ಕೆಲಸ ಮಾಡ್ತಿದ್ದಾರೆ ಬಿಟ್ಟರೆ, ಯಾರೂ ಕೂಡ ಅವರ ಸ್ವಾತಂತ್ರ್ಯವನ್ನು ಇಟ್ಕೊಂಡು ಯಾರೂ ಕೆಲಸ ಮಾಡ್ತಿಲ್ಲ. ಇದು ಕಾರ್ಪೊರೇಟ್ ಮತ್ತು ಬೆಂಗಳೂರಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಸ್ವಾತಂತ್ರ್ಯ ಇಷ್ಟೇ ಇರೋದು. ಸುಮ್ಮನೆ ಬಾಯಿ ಮಾತಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, 80 ವರ್ಷ ಆಗೋಯ್ತು, ಫ್ರೀಡಮ್ ಫೈಟರ್ಸ್ ಬಂದರು, ಅವರೆಲ್ಲ ಫೈಟ್ ಮಾಡಿದ್ದಾರೆ ಕಣ್ರಿ, ಮಾಡಿಬಿಟ್ಟು ನಮಗೆ ಸ್ವಾತಂತ್ರ್ಯ ಕೊಡಿಸೋಗಿದ್ದಾರೆ. ಆದರೆ ಇಲ್ಲಿ ಇವಾಗಿರೋ ರಿಯಲ್ ಲೈಫಲ್ಲಿ ಯಾರೂ ಸ್ವಾತಂತ್ರ್ಯವಾಗಿ ಬದುಕ್ತಿಲ್ಲ. ಯಾಕೆಂದರೆ ಬಿಕಾಸ್ ಸಮ ಅರ್ನಿಂಗ್ಸ್ ಬೇಕು. ಅದಕ್ಕೋಸ್ಕರ ಒಬ್ರು ಹೇಳಿದ್ದನ್ನ ಮಾಡ್ಕೊಂಡು ಹೋಗ್ತಿದ್ದೀವಿ. ಅದು ನಮಗಿಷ್ಟ ಇದೆಯೋ ಬಿಟ್ಟಿದೆಯೋ ಏನು ಗೊತ್ತಿಲ್ಲ. ಅಥವಾ ನೀನು ಚೆನ್ನಾಗಿ ಮಾಡು, ಚೆನ್ನಾಗಿ ಮಾಡದೇ ಇರು, ಯಾರೂ ನೀನನ್ನು ಗುರುತಿಸಲ್ಲ. ನೀನು ಚೆನ್ನಾಗಿ ಮಾಡಿದ್ರು ಅದರಲ್ಲೂ ಒಂದು 7 ಜನ ಇನ್ಯಾವ ಸ್ವಾತಂತ್ರ್ಯ ಸಿಕ್ಕಿದೆ. ನಾವೊಂದು ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಅದು ಎಕ್ಸ್ಪೆಷಲಿ ಹುಡುಗಿರು ಪಾಪ. ಹುಡುಗರು ಅಟ್ಲೀಸ್ಟ್ ನೀವು ಫ್ರಸ್ಟ್ರೇಟ್ ಆಗಿ ಏನೋ ಒಂದಾಗಿ ಮಾತಾಡಿ ಬಂದುಬಿಡ್ತೀರಾ. ಬಟ್ ಹುಡುಗಿರಿಗಂತೂ ಸ್ವಾತಂತ್ರ್ಯನೇ ಇಲ್ಲ. ಯಾಕೆ ಅಂದರೆ ಏನೋ ಒಂದು ಪರಿಸ್ಥಿತಿ ಇರುತ್ತೆ ಪಾಪ, ಮಾತಾಡಲಿಕ್ಕೂ ಆಗಲ್ಲ, ಅದನ್ನು ಅನುಭವಿಸ್ಲಿಕ್ಕೂ ಆಗಲ್ಲ. ಈ ಥರ ಸ್ವಾತಂತ್ರ್ಯ ಇರೋದು. ಆದರೂ ಪರವಾಗಿಲ್ಲ, ಸೆಲೆಬ್ರೇಟ್ ಮಾಡಿಬಿಟ್ವಿ ಸ್ವಾತಂತ್ರ್ಯ ದಿನಾಚರಣೆ ಅಷ್ಟೇ. ಯಾವ ಥರ ಸ್ವಾತಂತ್ರ್ಯ ದಿನಾಚರಣೆ ಇದು? ಸ್ವಾತಂತ್ರ್ಯವಿಲ್ಲದ ಸ್ವಾತಂತ್ರ್ಯ ದಿನಾಚರಣೆನ ಸೆಲೆಬ್ರೇಟ್ ಮಾಡಿ ಮುಗಿಸ್ಬಿಟ್ವಿ. ಹೌದಲ್ಲ? ನಿಮ್ಮ ಪ್ರಕಾರ ಇದು ಸತ್ಯ ಅನಿಸಿದ್ರೆ ಕಮೆಂಟ್ ಮಾಡಿ. ಇದು ಸ್ವಾತಂತ್ರ್ಯ ಇರುವಂತಹ ಸ್ವಾತಂತ್ರ್ಯ ದಿನಾಚರಣೆನ ನಾವು ಸೆಲೆಬ್ರೇಟ್ ಮಾಡಿದ್ವಾ, ಅಥವಾ ಇಲ್ಲದೇ ಇರೋಂತಹ ಸ್ವಾತಂತ್ರ್ಯ ದಿನಾಚರಣೆನ ಸೆಲೆಬ್ರೇಟ್ ಮಾಡ್ತಿದ್ದೀವಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.